ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಇವಾಗ ಓಲಾ ಆರ್ಡ್ರಲ್ಲಿ ಒಂದು ಕೊರಿಯರ್ ಇದ್ದಾರೆ. ಈ ಥರ ಏನೋ ಒಂಥರ ಒಳಗಡೆ ಲೆಟರ್ ಥರ ಇರುತ್ತೆ ಅಷ್ಟೇ, ಏನೋ ಫಾರಮ್ಮು. ಈ ಥರ ಕೊರಿಯರ್ ಕೊಟ್ಟಿದ್ದಾರೆ ಡೆಲಿವರಿಗೆ. ಈ ಕಡೆ ಕೆಂಪೇಗೌಡ ನಗರ, ನಿಯರ್ ಬೈ ಪಂಚಾಯತ್ರಿ ಸೈಡು ಹನುಮಂತ ನಗರ ಇರೋದು, ಕೆಂಪೇಗೌಡ ನಗರ ವಾರ್ಡ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಈಗ ಹೋಗ್ತಾಯಿದ್ದೀನಿ ಇದನ್ನು ತೊಗೊಂಡು. ಬನ್ನಿ, ಇವಾಗ ಹೋಗೋ ರೂಟಲ್ಲಿ ರೋಡೆಲ್ಲ ಹೆಂಗಿರುತ್ತೆ, ರೋಡ್ ಟ್ರಾಫಿಕ್ ಆಗಲಿ ಇನ್ನೊಂದಾಗಲಿ ಎಲ್ಲ ನೋಡ್ತಾ ಹೋಗೋಣ. ಖುಷಿಯಾಗಿ ನಿಮಗೆ ಗೊತ್ತಾಗುತ್ತೆ, ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಖುಷಿ ಆಗುತ್ತೋ ದುಃಖ ಆಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಓಲಾ ಆಡು ಹನುಮಂತ ನಗರ ಬನಶಂಕರಿ ಅಂತಿದೆ ಬಸ್ ಸ್ಟೇಜು. ಈಗ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗ ಇಲ್ಲಿಂದ ಈ ಸೈಡಿಂದ ಮಾವಳ್ಳಿ ಸೈಡಿಂದ ಹೋಗ್ಬೇಕು. ಈಗ ಮಾವಳ್ಳಿ ಸಿದ್ದಾಪುರ ಈ ಸೈಡಿಂದ ನಾನು ಹೋಗ್ಬೇಕು. ಈಗ ಜಯನಗರದಿಂದ ಹನುಮಂತ ನಗರಕ್ಕೆ ಈ ಕೊರಿಯರ್ನ ತೊಗೊಂಡು, ಚಿಕ್ಕ ಕೊರಿಯರ್, ಒಂದು ಚಿಕ್ಕ ಪುಟಾಣಿ ಕೊರಿಯರು ಅಂತ, ಏನು ತೂಕ ಇಲ್ಲ ಭಾರ ಇಲ್ಲ ಅಂತ ಕೊರಿಯರ್ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಲಾಸಿಬಾಳ್ಯ ಮಾರ್ಕೆಟಿಂದ ಹೋಗ್ತಾ ಇದ್ದೀನಿ. ಕಲಾಸಿಬಾಳ್ಯ ಮಾರ್ಕೆಟ್ ಸೈಡಿಂದ. ಮಾರ್ಕೆಟು ಈ ಕಡೆ ಇಲ್ಲ. ನೋಡಿ, ಇಲ್ಲೆಲ್ಲ ಎಷ್ಟೆಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ, ಹೆಂಗಿರುತ್ತೆ ಅಂತ ಟ್ರಾಫಿಕ್ಕು. ಪಾಪ ಇಲ್ಲೆಲ್ಲ ಜನಗಳು ಇನ್ನೂ ಅದು ಯಾವುದೋ ಒಂದು 2 ಚಕ್ರದ ಗಾಡಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಏನೇನಾದ್ರು ಸಾಮಾನು ಏರೋದಕ್ಕೆ ಹೊರಕ್ಕಾಗಲ್ಲ ಅಂದ್ಬಿಟ್ಟು. ಇಂಥ ಕಾಲದಲ್ಲೂ ಕೂಡ ಇನ್ನೂ ಅಂತ ಚಿಕ್ಕದು 2 ಬಂಡಿ ಗಾಡಿ ಇರುತ್ತಲ್ಲ, ಅಂಥದ್ದು ತೊಗೊಂಡು ಓಡಾಡ್ತಾ ಇರ್ತಾರೆ. ಅದು ಯಾವ ಗಾಡಿ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೊತ್ತಾಗುತ್ತೆ. ಬನ್ನಿ, ಈಗ ಅದು ಏನು ಅಂತ. ಲಾಲ್ಬಾಗ್ ಗೇಟಿಂದ ಹೆಂಗೆ ಟ್ರಾಫಿಕ್ ಇರುತ್ತೆ ನೋಡಿ. ಇಲ್ಲೂ ಕೂಡ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ ಬಿಟ್ಟಿದ್ದಾರೆ, ಪರವಾಗಿಲ್ಲ. ಸಿಗ್ನಲ್ ಇಲ್ಲ ಅಂತಂದರೆ ಈ JC ರೋಡ್ ಗಂಟು ಹೆಂಗೆ ನಿಂತಿರ್ತಾರೆ ಟ್ರಾಫಿಕ್ ಅಂತಂದರೆ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ. ನೀವು ನೋಡಿರ್ತೀರ ಅಂತಂದು ಕೆಲವರು ನೋಡಿದ್ದಾರೆ. ನೋಡಿ ಹೆಂಗೆಲ್ಲ ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ಈ ಬೆಂಗಳೂರು ಸಿಟಿ ಒಳಗಡೆ. ಇವಾಗ ವಾಣಿವಿಲಾಸ್ ರೋಡಲ್ಲಿ ಕ್ರಾಸ್ ಹೋಗ್ಬೇಕು. ಈಗ ವಾಣಿವಿಲಾಸ್ ಕ್ರಾಸ್ ಇದೆಯಲ್ಲ ರೋಡು, ಸರ್ಕಲ್ಲು, ಆ ಸರ್ಕಲ್ಗೆ ಹೋಗಿ ಅಲ್ಲಿಂದ ರೈಟ್ ತೊಗೊಂಡು ಹೋಗ್ಬೇಕು. ಈಗ ಹನುಮಂತ ನಗರಕ್ಕೆ ರೈಟ್ ತೊಗೊಂಡು ಹೋಗಿ ಈಗ ಅಲ್ಲಿ ಹನುಮಂತ ನಗರದಲ್ಲಿ ಕೊರಿಯರ್ ಕೊಡ್ತೀನಿ. ಅವರು ಕೂಡ ಏನಂತಾರೆ ಕಸ್ಟಮರು ಈಗ ಕೇಳಿ ವಿಚಾರಿಸೋಣ. ಏನಂದರೆ ಅಲ್ಲೂ ಕೂಡ ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ. ಏನೇನಂತಾರೆ ಕಸ್ಟಮರು ಅವ್ರನ್ನ ಇಂಟರ್ವ್ಯೂ ಮಾಡಿ ಕೇಳಿ ನೋಡ್ತೀನಿ. ನೋಡೋಣ ಬನ್ನಿ. ಈ ಕೊರಿಯರು ಇವಾಗಲೇ ಬುಕ್ ಮಾಡಿರೋದ ಏನೋ ಒಂದು ಬಿಸ್ನೆಸ್ ಇದು ಏನು ಅಂತ ನಾನು ಕೇಳ್ತೀನಿ. ಬಿಸ್ನೆಸ್ ಆದರೆ ಏನು ಅಂತ ಅವ್ರು ಹೇಳ್ತಾರೆ. ನೋಡೋಣ ಬನ್ನಿ, ಕೇಳ್ತೀನಿ. ಯಾವತ್ತು ಅಂತ ನಿಮಗೆ ತೋರಿಸ್ತಾರೆ ಹೇಗಿರುತ್ತೆ. ಈ ಕಡೆ ಬಸವನಗುಡಿ ಕಡೆಯೂ ಅಷ್ಟೇ ಅಂತ ಏನೋ ಈ ಕಡೆ ಎಲ್ಲ ಟ್ರಾಫಿಕ್ ಬರೋಲ್ಲ. ನಿಯರ್ ಬೈ ಇಲ್ಲಿ ಕೊಯ್ದೂರು ಆಟದ ಮೈದಾನ ಅಂತ ಇಲ್ಲಿ ಹೋಗಿ ಹೋಗ್ತಾ ಇದ್ದೀನಿ. ಆ ಕಡೆ ಜಯನಗರ ಆ ಕಡೆ ಬರುತ್ತೆ ನೋಡಿ. 9th ಬ್ಲಾಕ್ ನಗರ ಮನೆ ರೋಡು ಅಲ್ಲೆಲ್ಲ ಮೆಟ್ರೋ ನಡೀತಾರೋದ್ರಿಂದ ಅಲ್ಲಿ ಟ್ರಾಫಿಕ್ ಬರುತ್ತೆ. ಜಯನಗರದ ಈ ಸರೌಂಡಿಂಗ್ ಹೋಗ್ನಲ್ಲಿ ಟ್ರಾಫಿಕ್ ಅಂತಂದರೆ ಅದು ಬಿಟ್ಟರೆ ರಾಗಿಗುಡ್ಡ ಆ ಕಡೆ ಹೋಗ್ತೀವಿ ನೋಡಿ. ರಾಗಿಗುಡ್ಡ ಟ್ರಾಫಿಕ್ ಕಂಡು ಬರುತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನು ಜಾಸ್ತಿ ಕಂಡು ಬರೋಲ್ಲ ಇಲ್ಲಿ ಕೂಡ. ಯಾಕೆಂದರೆ ಇಲ್ಲೆಲ್ಲ ಮೆಟ್ರೋ ಜಾಸ್ತಿ ಆಗೋದ್ರಿಂದ ಅಷ್ಟೇ ಟ್ರಾಫಿಕ್ ಬರೋಲ್ಲ ಇಲ್ಲಿ. ನೆಕ್ಸ್ಟ್ ಕೊರಿಯರ್ ಇಲ್ಲಿ ಬಂದ ಈಗ ಜಸ್ಟು ಚಿಕ್ಕ ಕ್ಲಾಸ್ ಇದು ಥರ್ಡ್ ಮೇನ್ ರೋಡಲ್ಲಿ ಈಗ ಲೆಫ್ಟ್ ತೊಗೊಂಡಾಯಿತು. ಲೆಫ್ಟ್ ತೊಗೊಂಡು ಆದಮೇಲೆ ನೆಕ್ಸ್ಟ್ ಈಗ ಮುಂದೆ ಬರೋದು ಮತ್ತು 9th ಕ್ರಾಸ್ ರೋಡು ರೈಟ್ ತಗೋಬೇಕು. ರೈಟ್ ತಗೊಂಡು ಅಲ್ಲಿಂದ ಸಾಕ್ಷಿ ಹೋಗ್ಬಿಟ್ರೆ ಹನುಮಂತ ನಗರ ಬಂದ್ವಿ. 9th ಕ್ರಾಸ್ ರೈಟ್ ತಗೋತಾ ಇದ್ದೀನಿ. ಹನುಮಂತ ನಗರ ಬ್ಯಾಂಕ್ ಆಫ್ ಬರೋಡ ನಿಯರ್ ಬೈ ಇಲ್ಲಿ ಹನುಮಂತ ನಗರ ಬಂದೇ ಬಿಡ್ತು. ನೆಕ್ಸ್ಟ್ ಈಗ 1 ಕಿಲೋಮೀಟ್ರ್ ಅಂದರೆ 700 ಮೀಟ್ರ್ ಅಂತ ತೋರ್ತಾ ಇದೆ. 700 ಮೀಟ್ರ್ ಇದು ಅಂತೀಗ ಹನುಮಂತ ನಗರ ಲೊಕೇಶನ್ ಬಂದೇ ಬಿಡುತ್ತೆ. ಬನ್ನಿ, ಕೊರಿಯರ್ ಕೊಟ್ಬಿಡೋಣ ಅವ್ರಿಗೆ. ಈಗ ಕೊಟ್ಬಿಟ್ಟು ಅವರು ಕೂಡ ಏನಾದರೂ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಏನಂತ ನೋಡೋಣ. ಬನ್ನಿ ಸ್ನೇಹಿತರೆ, ಲೊಕೇಶನ್ಗೆ ಬಂದಾಯ್ತು. ಈಗ ನಿಯರ್ ಬೈ ಇದು ಕಾಲ್ ಮಾಡಬೇಕು ಕಸ್ಟಮರ್ಗೆ ಯಾವ ಲೊಕೇಶನ್ ಅಂತ. ಮನೆ ನಂಬರ್ ನೋಡ್ತಿದ್ದೀವಿ. ಮನೆ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ರೆ ಓಕೆ. ಇದಾದರೆ ಕಾಲೇ ಮಾಡಬೇಕು. ಅವ್ರಿಗೆ 241 ಅಂತ ಕೊಟ್ಟಿದ್ದಾರೆ ಲೊಕೇಶನ್ನು. ಹಲೋ ಸರ್, ಅವ್ರು ಕೊರಿಯರ್ ಕೊಟ್ಟಿದ್ದಾರೆ, ಬಂದಿದ್ದೀನಿ.
ಕೊರಿಯರ್ ಸಣ್ಣ ಕೊರಿಯರ್ ಕೊಟ್ಟಿದ್ದಾರೆ ಸರ್ ಫಾರಮ್. ಸರ್ ಇಲ್ಲಿ ಶ್ರೀನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಇದೆ. ಹಾಂ ಸರ್ OTP ಹೇಳಿ ಸರ್. ಅಲ್ಲ ಸರ್ OTP ಬರುತ್ತೆ. ಅದೇ ಯಾವುದಿದು? ಓಲಾ ಬುಕ್ಕಿಂಗ್. ಓಲಾನಾ? ರಿಯಾಜ್ ತಾನೆ? ರಿಯಾಜ್ ಬುಕ್ ಮಾಡಿರೋದು ನೀವೇ ಅಂದರೆ OTP ಬರುತ್ತೆ. ಅವ್ರು ಬುಕ್ ಮಾಡಿರೋದು ನೋಡಿ. ನಿಮ್ಗೆ ಯಾರು ಬರುತ್ತೆ ನೋಡಿ, ನಾನು ಕಳಿಸಿದ್ದೀನಿ. 8976 ಸರ್. OTP ಇದು ಡೆಲಿವರಿ ಆಗಿದೆ ಅಂತ ಕನ್ಫರ್ಮ್ ಇದೆ. ಓಕೆ ಸರ್.